ಹುಕ್ಕೇರಿ ತಾಲೂಕಿನ ನೋಗಿನಹಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಭಾರಿ ಗೋಲ್ಮಾಲ್. ಹೌದು ವೀಕ್ಷಕರೇ, ಆಸ್ಪತ್ರೆಯ ಉದ್ಘಾಟನೆ ದಿನದಂದು ಒಂದು ಆಲದ ಸಸಿ ನೆಟ್ಟಿದ್ದಾರೆ. ಅದು ಬೆಳೆದು ಹೆಮ್ಮರವಾಗಿ ಆ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ನೆರಳು ನೀಡುತ್ತಿತ್ತು. ಆದರೆ ಅಲ್ಲಿನ ಅಧಿಕಾರಿಗಳು ದುಡ್ಡಿನ ಆಸೆಗಾಗಿ ದುಷ್ಟ ಅಧಿಕಾರಿಗಳು ಆ ಮರವನ್ನ ತಳದಿಂದ ಕತ್ತರಿಸಿ ಮಾರಾಟ ಮಾಡಿದ್ದಾರೆ. ಸರ್ಕಾರವು ಮರ ಬೆಳೆಸಲು ಸಾಕಷ್ಟು ಹಣವನ್ನ ಬಿಡುಗಡೆ ಮಾಡ್ತಿದೆ. ಏಕೆಂದ್ರೆ ಮರ ಇದ್ದರೆ ಬರ ಅಳಿಸಬಹುದು, ಮಳೆಗಾಲ ಕೂಡವು ಚೆನ್ನಾಗಿ ಆಗಬಹುದು. ಇದೆಲ್ಲ ಮರೆತ ಅಧಿಕಾರಿಗಳು ತಮ್ಮ ಮಾನವೀಯತೆಯನ್ನ ಮರೆತು ಈ ಆಲದ ಮರವನ್ನ ಬುಡದಿಂದ ಕಟ್ ಮಾಡಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಸುಮಾರು 35ಕ್ಕಿಂತ ಹೆಚ್ಚು ಮರಗಳಿದ್ದವು. ಎಲ್ಲವನ್ನು ಹಣದ ಆಸೆಗಾಗಿ ಮಾರಾಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಇವರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುತ್ತಾರೆ ಎಂಬುದನ್ನ ಇದೇ ವಾಹಿನಿಯಲ್ಲಿ ನಿಮ್ಮ ಮುಂದೆ ಅತಿ ಶೀಘ್ರದಲ್ಲಿ ಬರುತ್ತದೆ. ಆಲದ ಮರವು ಕಟ್ ಮಾಡಬೇಕಾದ್ರೆ ಅರಣ್ಯ ಅಧಿಕಾರಿಗಳ ಅನುಮತಿ ಪತ್ರ ಬೇಕು. ಇದು ಯಾವುದೇ ಇಲ್ಲದೆ ಈ ಕ್ರೂರ ಕಾರ್ಯವನ್ನು ಮಾಡಿದ್ದಾರೆ ಈ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು. ಇವರ ಮೇಲೆ ಕಠಿಣ ಸೂಕ್ತ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು. ಮುಂದೆ ಇಂತಹ ಘಟನೆಗಳು ನಡೆಯಬಾರದು ಎಂಬುದೇ RK22 ನ್ಯೂಸ್ ವಾಹಿನಿಯ ಆಶಯ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಸ್ಲೋಗನ್ ಇದೆ. ನಾಡು ಉಳಿಸಿ ಕಾಡು ಅಳಿಸಿ ಆಗಬಾರದು ಅಷ್ಟೇ ಅರಣ್ಯ ಅಧಿಕಾರಿಗಳೇ. ಹುಕ್ಕೇರಿ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕುಡ್ಚಿಯವರನ್ನ ನಾವು ವಿಚಾರಿಸಿದಾಗ ಅವರು ಹೇಳಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು, ಅವರ ಮೇಲೆ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ನಮಗೆ ಭರವಸೆ ನೀಡಿದ್ದಾರೆ. ಈ ಭರವಸೆ ಸತ್ಯವಾಗುತ್ತದೆಯೋ ಅಥವಾ ಸುಳ್ಳಾಗುತ್ತದೆಯೋ ಕಾದು ನೋಡಬೇಕು ಅಷ್ಟೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಎಷ್ಟು ವರ್ಷದಿಂದ ಗಿಡ ಇದ್ದವ್ರು ಇಲ್ಲಿ? ಹಾಂ, ಒಂದು 20 ವರ್ಷ ಆಯ್ತು. ಇವಾಗ ಇವ್ರು ಕಟ್ ಮಾಡಿದಾರೆ, ಕಟ್ ಮಾಡಿದಾರೆ. ನಾವು ಬೇಡ ಅಂದ್ರಿ ಈ ತಗಡಿ ಮೇಲೆ ಇದಾಕೈತಿ ಕಟ್ತಾರೆ. ಆತನ ಒಂದೇ ಕೈ ಹಿಡಿದಿದ್ದೆ ನಾವು ಬಡಿಗೆ ಕಟ್ದಾರ. ಪೂರಾ ಬಡಿಗೆ ಕಡ್ದಾರ. ಅಲ್ಲ, ಯಾವ ಕಾರಣ ಕಡ್ದಾರ ಸರ್? ಅದು ಗಾಡಿ ಮೇಲೆ ಇದ್ದಾವ್ರಿ ಮುಂಜಾ ಗಾಡಿ ಕೊಡ್ತಿದ್ದೆ ಗಾಡಿ ಕೊಡ್ತಿದ್ದೆ. ಇವತ್ತ ಏನು ಹೇಳೋದು ಗಪ್ಪದ ಅಲ್ಲ, ಗಿಡ ಇವತ್ತ ತಪ್ಪಲ್ ಬೆಳೆದ ಒಂದು ಕೂಡಲೇ ಗಿಡ ಕಡ್ದಾರ. ಈಗ ನಾಳೆ ಮಂಗ್ಯಾಳ ಜಿಗ್ತ ಅಂದ್ರೆ ಗಾಡಿ ಕೆಡುವಂತೆ ಪೂರ್ಣ ಒಟ್ಟ ಸರ್ಕಾರಿ ದವಾಖಾನೆ ಕೆಡಿಬಿಡ್ರಿ. ಇದರಿಂದ ಯಾರು ಉಪಯೋಗ ಇಲ್ಲ. ಇಲ್ಲ ಕಡಿತ್ನ್ಯಾಗ ಈ ಸಂಬಂಧಪಟ್ಟ ಇವರು ಡಾಕ್ಟರ್ಸ್ ಅದು ಯಾರ್ಯಾರು ಇದ್ದಾರೆ? ನಾಯಕರೇ. ಅವ್ರು ಏನದಾರ ಇಲ್ಲಿ? ರಕ್ತ ಚೆಕ್ ಮಾಡ್ತಾರ. ಅವ್ರಿಗೆ ಅವ್ರ ಗಿಡ ಕಡ್ದಾರ. ಇದು ಗಿಡ ಕಡ್ದ ಅವ್ರು ಓದಾರ ಯಾರು ಮರಿದಾರ? ಗೊತ್ತಿಲ್ರಿ, ತಮ್ಮ ಹೆಸರಿಂದ ಕಡೆ ಇದು ಊರ್ರಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಗಿನಹಾಳ. ವೀಕ್ಷಕರೇ, ತಾವು ಇಲ್ಲಿ ವೀಕ್ಷಣೆ ಮಾಡ್ತಿರಬಹುದು. ಈ ಆಸ್ಪತ್ರೆಯು ಉದ್ಘಾಟನೆ ಸಮಯದಲ್ಲಿ ನೆಟ್ಟಂತ ಸಸಿಗಳು ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ಇವತ್ತು ಇಲ್ಲಿ ಬಂದಂತರಿಗೆ ನೆರಳು ಕೂಡ ನೀಡುತ್ತಿದ್ದವು. ಇವತ್ತು ಏನಾಗಿದೆ ಅಂದರೆ ಅಧಿಕಾರಿಗಳು ಒಂದು ಹಣದ ಆಶೆಗಾಗಿ ಈ ಮರಗಳನ್ನು ಬಡಿದ ಸಮೇತವಾಗಿ ಇವತ್ತು ಕಟ್ ಮಾಡಿ ಮರಗಳ ಮಾರಣ ಹೋಮ ಮಾಡಿದ್ದಾರೆ. ಜೀವರಾಶಿಗಳಿಗೆ ಇವತ್ತು ಒಂದು ನೆರಳು ಹಾಗೂ ಗಾಳಿಯನ್ನು ನೀಡುತ್ತಿರುವಂಥ ಮರಗಳನ್ನು ಕಟ್ಟು ಮಾಡಿ ಒಂದು ದೊಡ್ಡ ಕೃತ್ಯವನ್ನು ಎಸಗಿದ್ದಾರೆ ಅನ್ನಬಹುದು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಅದು ಅಲ್ಲದೆ ಈ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೂ ಕೂಡ ವೀಕ್ಷಣೆ ಮಾಡಬಹುದು. ರೋಗಿಗಳಿಗೆ ವಿಶ್ರಾಂತಿ ಪಡೆಯಲು ಮಾಡಿರುವಂತಹ ಸ್ಥಳವನ್ನು ಅಧಿಕಾರಿಗಳು ತಮ್ಮ ವಾಹನವನ್ನು ನಿಲುಗಡೆ ನಿಲ್ದಾಣವನ್ನು ಮಾಡಿಕೊಂಡಿದ್ದಾರೆ. ಅದು ಅಲ್ಲದೆ ಈ ಮರ ಕಡಿದಂತ ಅಧಿಕಾರಿಗಳಿಗೆ ಈ ಇಲಾಖೆಯ ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಮತ್ತು ಅರಣ್ಯ ಅಧಿಕಾರಿಗಳು ಕೂಡ ಇದರ ಮೇಲೆ ತನಿಖೆ ನಡೆಸಿ
ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಕೇಳಿಕೊಳ್ಳುತ್ತೇವೆ. RK 22 ಕನ್ನಡ, ರವಿ ಬಿ ಕಾಂಬ್ಳೆ, ಹುಕ್ಕೇರಿ.